ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಟೇಸ್ಟಿ ಟಿಪ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಗುರೆಳ್ಳು ಚಟ್ನಿ ಮಾಡೋದು ಮತ್ತು ಅಗಸೆ ಚಟ್ನಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇದು ನೋಡಿರಿ, 100 ಗ್ರಾಮ್ನಷ್ಟು ಅಗಸೆ ತೊಗೊಂಡಿನಿ, ಆಮೇಲೆ ಮತ್ತು 100 ಗ್ರಾಮ್ನಷ್ಟು ಗುರೆಳ್ಳು ತೊಗೊಂಡಿನಿ ನಾನು. ಈಗ ನಾನು ಮೊದಲನೇದಾಗಿ ಗುರೆಳ್ಳನ್ನು ಹೊರ್ಕೊತೀನಿ. ಒಂದು 5 ನಿಮಿಷ ಹೊರ್ಕೊರಿ ಈ ಗುರೆಳ್ಳು. ಇವು ಚಟ್ಪಟ್ ಅಂತ ಸೌಂಡ್ ಬರ್ತಾವ. ಇಲ್ಲಾಂದರೆ ನೀವು ಸ್ಪೂನಲ್ಲಿ ತೊಗೊಂಡು ಹಿಂಗೆ ಮಾಡಿ ನೋಡ್ರಿ. ಇನ್ನು ಸ್ಪೂನಿಗೆ ಹತ್ಕೊಳಕತ್ತಿದ್ರೆ ಅವು ಇನ್ನೂ ಸರಿಯಾಗಿ ಹುರಿದಿಲ್ಲ, ಫ್ರೈ ಆಗಿಲ್ಲ ಅಂತ ಅರ್ಥ. ಸೊ ಅದು ಯಾವಾಗ ಸ್ಪೂನಿಗೆ ಹತ್ಕೊಳಂಗಿಲ್ಲ ಅವಾಗ ಚೆನ್ನಾಗಿ ಫ್ರೈ ಆಗೈತೆ ಅಂತ ಅರ್ಥ. ಅವಾಗ ಕೆಳಗಡೆ ಇಳಿಸ್ಕೊಂಬಿಡ್ರಿ, ಆಮೇಲೆ ಅದನ್ನು ತನಗಾಗೋಕೆ ಬಿಡ್ರಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚಲೋ. ಈಗ ನೋಡ್ರಿ, ಇವು ಸ್ಪೂನಿಗೆ ಅಂಟ್ಕೊಳಕತ್ತಿಲ್ಲ, ಅಂದರೆ ಇವು ಕರೆಕ್ಟಾಗಿ ಹುರಿದಾವ. ಈಗ ನಾವೇನು ಮಾಡ್ಕೊಳ್ಳೋಣ, ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮತ್ತು ಇವನ್ನ ತನಗಾಗ ಬಿಡೋಣ. ಇವಾಗ ಗುರೆಳ್ಳು ಚಟ್ನಿ ಹಾಕೋಣ. ನಾವು ಇವಾಗ ಜಾರ್ನಾಗ ತೊಗೊಂಡೇನು, ಮಿಕ್ಸಿ ಜಾರ್ನಾಗ. ನಾನು ಇದಕ್ಕೆ ನೋಡ್ರಿ ನಾನು ಏನೇನು ಹಾಕತ್ತೀನಿ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ, ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ, ಇಷ್ಟು ಬೆಳ್ಳುಳ್ಳಿ, ಒಂದು 20 ಬೆಳ್ಳುಳ್ಳಿ ಅದಾವೆ, 20 ಹೆಸರು ಅದಾವ. ಆಮೇಲೆ ಇದೆ ಕರಿಬೇವು. ಇನ್ನಿಷ್ಟು ಹಾಕಿ ನಾನು ಮಿಕ್ಸಿಗೆ ಹಾಕ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಚಟ್ನಿ ಆಗೈತಿದೆ. ಇವಾಗ ಚಟ್ನಿ, ಗುರೆಳ್ಳು ಚಟ್ನಿ ರೆಡಿ. ಈಗ ಇದನ್ನು ತಗೊಳ್ಳೋಣ ನಾವು ಒಂದು ಪ್ಲೇಟಿಗೆ. ಇದು ನೋಡ್ರಿ, ಇದು ಗುರೆಳ್ಳು ಚಟ್ನಿ ರೆಡಿ ಆಯ್ತು. ಇದನ್ನು ನಾವು ರೊಟ್ಟಿ ಕೂಡ, ಚಪಾತಿ ಕೂಡ ಮೊಸರು ಹಾಕ್ಕೊಂಡು ತಿನ್ಬೋದು. ಮತ್ತು ಇದನ್ನು ನಾವು ನಮ್ಮ ಕಡೆ ಇದನ್ನು ಉತ್ತರ ಕರ್ನಾಟಕದ ಕಡೆ ನಾವು ಪಲ್ಯಕ್ಕೆ ಹಾಕ್ತೀವಿ. ಇದರಿಂದ ನಮ್ಮ ಪಲ್ಯನ ಇನ್ಕಂಪ್ಲೀಟ್. ಸೊ ಇದು ನಮಗೆ ಬೇಕು. ಈಗ ನಾವು ಗುರೆಳ್ಳು ಪುಡಿ ಹಾಕೋದು ಹೆಂಗಂತ ನೋಡಿದ್ವಿ. ಈಗ ನಾವು ಅಗಸೆ ಚಟ್ನಿ ಹೆಂಗೆ ಹಾಕೋದಂತ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ. ಗುರೆಳ್ಳು ಚಟ್ನಿ ಮಾಡೋದು ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಈಗ ಅಗಸೆ ಚಟ್ನಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ. ನೋಡ್ರಿ, ಚಟ್ಪಟನ್ ಆಗ್ತಾವ. ಆಮೇಲೆ ಇವನ್ನ ಹಿಂಗೆ ಸ್ಪೂನಲ್ಲಿ ತೊಗೊಂಡು ಚೆಕ್ ಮಾಡಿರಿ. ನೋಡಿರಿ, ಸ್ಪೂನಿಗೆ ಹತ್ಕೊಳ್ಳೋಕ್ಕಿಲ್ಲ. ಈಗ ಸ್ಪೂನಿಗೆ ಹತ್ಕೊಂಡಿಲ್ಲಪ್ಪ ಅಂತಂದ್ರೆ ಅವು ಚೆನ್ನಾಗಿ ಹುರಿದಾವಂತ ಅರ್ಥ. ಈಗ ನಾನು ಸ್ಟವ್ ಬಂದ್ ಮಾಡ್ತೀನಿ ಮತ್ತು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಅಗಸಿನ ಮಿಕ್ಸಿಗೆ ಹಾಕ್ಕೊಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕಂತಂದ್ರೆ, ಇದಕ್ಕೂ ಸಹ ನಾನು ಕರಿಬೇವು, ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ. ಈಗ ಇವನ್ನ ನಾನು ಮಿಕ್ಸಿಗೆ ಹಾಕ್ತೀನಿ. ನಾನು ಇದನ್ನು ಮಿಕ್ಸಿಗೆ ಹಾಕ್ತೀನಿ. ನೋಡ್ರಿ, ಈಗ ನೋಡ್ರಿ, ಇದು ಚಟ್ನಿ ರೆಡಿ ಆಯ್ತು, ಅಗಸೆ ಚಟ್ನಿ. ಇದನ್ನೀಗ ನಾವು ಡಬ್ಬಿಗೆ ಹಾಕಿಡೋಣ. ಇದನ್ನು ನಾವು ರೊಟ್ಟಿ ಕೂಡ, ಚಪಾತಿ ಕೂಡ ಮೊಸರಿನಾಗ ತಿಂದ್ರೆ ತುಂಬ ಟೇಸ್ಟಿಯಾಗಿರ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಗುರೆಳ್ಳು ಚಟ್ನಿ ಮತ್ತು ಅಗಸೆ ಚಟ್ನಿ ಮಾಡೋದು ಹೆಂಗಂತ. ಈಗ ನೀವು ಮನ್ಯಾಗ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತೈತಿ ಟೇಸ್ಟ್ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.